ನನ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ಸೆಲ್ಫ್ ಡಿಫೆನ್ಸ್ ವಿತ್ ಭುವನೇಶ್ವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ವೀಕ್ಷಕರಲ್ಲಿ ಒಬ್ರು ಕೇಳಿದ್ರು, ನಿಮ್ಮ ವಿಡಿಯೋನೆಲ್ಲ ನಾನು ನೋಡ್ತಾ ಇದ್ದೀನಿ, ಫಿಟ್ನೆಸ್ ಬಗ್ಗೆನೂ ಸ್ವಲ್ಪ ನಮಗೆ ಮಾಹಿತಿ ಕೊಡಿ ಅಂತ. ಫಿಟ್ನೆಸ್ ಬಗ್ಗೆ ಅಂತೇಳಿ ಯೋಚನೆ ಮಾಡಿದಾಗ ನನಗೆ ಅನಿಸಿತ್ತು, ಎಲ್ಲದರಲ್ಲೂ ಫಿಟ್ನೆಸ್ ಇದೆ. ಮಾಡುವ ಕಾರ್ಯವನ್ನು ನಿರಂತರ ಮಾಡಿದ್ರೆ ಅದರಿಂದ ದೇಹ ಸದೃಢವಾಗ್ತದೆ. ಅದಕ್ಕೆ ಉದಾಹರಣೆಗೆ ಸೂರ್ಯ ನಮಸ್ಕಾರ ಮಾಡಿ ಅಂತ ಅವರಿಗೆ ನಮಸ್ಕಾರ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂತ ಹೇಳೋದು. ಅದಕ್ಕೆ ಇವತ್ತು ಅವರಿಗೋಸ್ಕರ ಮತ್ತೆ ನಮ್ಮೆಲ್ಲ ವೀಕ್ಷಕರಿಗೋಸ್ಕರ ಸೂರ್ಯ ನಮಸ್ಕಾರವನ್ನು ಒಂದು 3 ರೀತಿಯ ವಿಧದಲ್ಲಿ ಮಾಡುವ ಒಂದು ವಿಡಿಯೋವನ್ನು ಇವತ್ತು ನಿಮಗಾಗಿ ತೋರಿಸ್ತಾ. ಇದನ್ನು ನಿರಂತರ ಮಾಡುವ ಮೂಲಕ ನಮ್ಮ ದೇಹವನ್ನು ಸದೃಢವಾಗಿ ಮತ್ತೆ ಆರೋಗ್ಯಕರವಾಗಿ ನಾವು ಇಟ್ಕೊಳ್ಬಹುದು. ಹೀಗೆ ಸೂರ್ಯ ನಮಸ್ಕಾರದ ಮೊದಲನೇ ಹಂತವನ್ನು ಮಾಡೋಣ. ಪ್ರಾರಂಭದಲ್ಲಿ ಸೂರ್ಯ ನಮಸ್ಕಾರ ಸ್ಥಿತಿ, ಪಾದಗಳನ್ನು ಜೋಡಿಸುವಂಥದ್ದು, ಪಾದವನ್ನು ಜೋಡಿಸುವಂಥದ್ದು, ಕೈಗಳನ್ನು ಜೋಡಿಸುವಂಥದ್ದು, ಭೂಮಿಗೆ ಸಮಾನಾಂತರವಾಗಿ ಜೋಡಿಸುವಂಥದ್ದು. ಇದು ಅಂಗೈ ಪೂರ್ತಿ ಸ್ಪರ್ಶ. ಸೂರ್ಯ ನಮಸ್ಕಾರ ಮಂತ್ರ ಸಹಿತ. ಓಂ ಮಿತ್ರಾಯ ನಮಃ. ಉಸಿರು ತಗೊಳ್ತಾ ಕೈಯನ್ನು ಮೇಲಕ್ಕೆ ತಗೊಳ್ಳುವಂಥದ್ದು ನೇರ. ಕಿವಿಗಳಿಗೆ ಇಲ್ಲಿ ಕಿವಿ ತಾಗಬೇಕು ಕೈಗಳು, ಹಾಗೆ ಮೇಲಕ್ಕೆ ತುಂಬ ನಮಗೆ ಎಷ್ಟು ಸಾಧ್ಯ ಇದೆ ಅಷ್ಟು ಹಿಂಬದಿಗೆ ಬಗ್ಗುವಂಥದ್ದು. ಈ ಕಡೆಗೆ ಬದಿಗೆ ಬಂದು ತೋರಿಸಿ, ಆದರೆ ಹೊಟ್ಟೆ ಮುಂದೆ ಬರಲಿಕ್ಕೆ ಹೋಗಬಾರ್ದು. ಈ ಕೈ ಓಪನ್ ಮಾಡುವಂಥದ್ದು, ಕೈಯನ್ನು ನೋಡ್ತಾನೆ ಮುಂದೆಯಿಂದ ಹಾಗೆಯೇ ಸೊಂಟ ಭಾಗದಿಂದ ಬಗ್ಗುವಂಥದ್ದು, ಸೊಂಟ ಭಾಗದಿಂದ ಮುಂದಕ್ಕೆ ಬಗ್ಗುವಂಥದ್ದು. ನೋಡಿ, ಕತ್ತು ಹೊರಗೆ, ಕತ್ತು ಬಗ್ಗಿದ ತಕ್ಷಣ ಇಲ್ಲಿ ಉಸಿರಾಡ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ಕತ್ತು ಹೊರಗೆ. ಕಿರುಬೆರಳ ಹತ್ರ ಕೈಯನ್ನು ಇಡುವಂಥದ್ದು. ಇಲ್ಲಿಂದ ಎಡಗಾಲನ ಹಿಂದಕ್ಕೆ ತಗೊಂಡು ಹೋಗ್ಬೋದು. ನೋಡಿ, ಮಂಡಿ ಇಲ್ಲಿ ಬಲಗಾಲಿನ ತೊಡೆಯನ್ನು ಮುಟ್ಲಿಕ್ಕೆ ಪ್ರಯತ್ನ ಮಾಡುವಂಥದ್ದು, ದೃಷ್ಟಿ ಮೇಲೆ. 4ನೇ ಹಂತಕ್ಕೆ ಕಾಲು ನೇರ ಮಾಡುವಂಥದ್ದು, 2 ಕಾಲನ್ನು ಹಿಂದಕ್ಕೆ ತಗೊಂಡು ಹೋಗುವಂಥದ್ದು. ಹೀಗೆ ದೇಹವನ್ನು ದಂಡ ಆಕಾರದಲ್ಲಿ ಹೀಗೆ ನಿಂತ್ಕೊಳ್ಳುವಂಥದ್ದು. ಕೆಳಗಡೆಗೆ ಜೋತು ಬೀಳಬಾರ್ದು ಅಥವಾ ಮೇಲೆ ಎತ್ತೂಬಾರ್ದು, ನೇರ ದಂಡ ಆಕಾರದಲ್ಲಿ. ಇಲ್ಲಿಂದ ಡಿಪ್ಸ್ ತೆಗೆಯುವ ರೀತಿಯಲ್ಲಿ ಹೆದೆ, ಪ್ರಾರಂಭದಲ್ಲಿ ಹೆದೆ, ಅದರ ನಂತರ ಮಂಡಿ, ಹಣೆ, ಹೊಟ್ಟೆ ಭಾಗ ನೆಲಕ್ಕೆ ಇಲ್ಲ. ಇಲ್ಲಿಂದ ಈಜುತ್ತಾ ಮುಂದಕ್ಕೆ ನೋಡಿ, ಕಾಲನ್ನು ಸ್ವಲ್ಪ ಓಪನ್ ಮಾಡಬೇಕು. ಈಗ ನೇರ ಅದನ್ನು ಪಾದವನಿಗೆ ಓಪನ್ ಮಾಡ್ಕೊಳ್ಬೇಕು. ಇಲ್ಲಿಂದ ಸರ್ಪದ ರೀತಿಯಲ್ಲಿ ಹೀಗೆ ಎತ್ತಬೇಕು, ಹಿಮ್ಮಡಿತ ಆಗಬೇಕು ಇಲ್ಲಿ ನೆಲಕ್ಕೆ. ನಮ್ಮ ಬಾಡಿಯನ್ನು ಪೂರ್ತಿ ಒಳಗೆ ಈ ಥರ ತಳ್ಳುವಂಥದ್ದು, ಕತ್ತು ಹೊರಗೆ. ನಂತರ ಎಡಗಾಲನೇ ಮುಂದಕ್ಕೆ ಬರುವಂಥದ್ದು, 2 ಕಾಲು ಮುಂದಕ್ಕೆ. ಸೂರ್ಯ ನಮಸ್ಕಾರದ 13 ಸ್ಥಿತಿಗಳನ್ನು ನಾವು ಇವಾಗ ತೋರಿಸಿದ್ವಿ. ಉಸಿರು ತಗೊಳ್ತಾ, ಉಸಿರು ಬಿಡುತ್ತಾ, ಉಸಿರು ತಗೊಳ್ತಾ, ಉಸಿರು ಬಿಡುತ್ತಾ, ಉಸಿರು ತಗೊಳ್ತಾ, ಉಸಿರು ಬಿಡುತ್ತಾ, ಉಸಿರು ತಗೊಳ್ತಾ, ಉಸಿರು ಬಿಡುತ್ತಾ, ಉಸಿರು ತಗೊಳ್ತಾ, ಉಸಿರು ಬಿಡುತ್ತಾ. ಇಲ್ಲಿಂದ ಕೈಗಳನ್ನು ಬಿಡುವಂಥದ್ದು ಆರಾಮ. ಸೂರ್ಯ ನಮಸ್ಕಾರದ 2ನೇ ಹಂತದಲ್ಲಿ ಒಂದೊಂದು ಸ್ಥಿತಿಯಲ್ಲಿ ಎಷ್ಟು ನಿಮಿಷ ನಮಗೆ ನಿಲ್ಲಕ್ಕೆ ಆಗ್ತದ ಆ ಸ್ಥಿತಿಯಲ್ಲಿ ಇದ್ದುಕೊಂಡು ಉಸಿರಾಟ ಮಾಡುವಂಥದ್ದು. ನೋಡಿ, ಉಸಿರು ತಗೊಳ್ಳುವಂಥದ್ದು. ಈ ಸ್ಥಿತಿಗೆ ಹೋದ್ಮೇಲೆ ಎಷ್ಟು ಬೆಂಡ್ ಆಗ್ತದೆ ಅಷ್ಟು ಬೆಂಡ್ ಮಾಡಿಕೊಂಡು ಹಿಂಬದಿಗೆ ಆ ಸ್ಥಿತಿಯಲ್ಲೇ ಸಹಜವಾಗಿ ಉಸಿರಾಟ. ಉಸಿರು ತಗೊಳ್ಳೋದು, ಉಸಿರು ಬಿಡೋದು. ಇಲ್ಲಿಂದ ಕೈಗಳನ್ನು ಅಗಲ ಮಾಡ್ತಾ ಮುಂದಕ್ಕೆ ಬಗ್ಗುವಂಥದ್ದು. ನೋಡಿ, ಮುಂದೆ ಹಾಗೆ ಕೈಯನ್ನು ನೋಡ್ತಾನೆ ಮುಂದಕ್ಕೆ ಬಗ್ಗುವಂಥದ್ದು. ಇಲ್ಲಿ ಬಂದ ಮೇಲೆ ಒಂದ್ಸಲ ಎಡಗಾಲು, ಒಂದ್ಸಲ ಬಲಗಾಲು. ಈಗ ನಾವು ಎಡಗಾಲು ತಗೊಳ್ಳೋಣ. ಹಿಂದಕ್ಕೆ ಎಷ್ಟು ಚಾಚಲಿಕ್ಕೆ ಆಗ್ತದೆ ಹಿಂದಕ್ಕೆ ಚಾಚುವಂಥದ್ದು, ಮುಂದೆ ನೋಡುವಂಥದ್ದು. ಈಗ ಈ ಕಡೆಯಿಂದ ತೋರಿಸಿ ಈ ಸ್ಥಿತಿಯನ್ನು. ಹಿಂದೆ ಎಷ್ಟು ಚಾಚಲಿಕ್ಕೆ ಆಗ್ತದೆ ಅಷ್ಟು ಚಾಚಿ ಮುಂದೆ ನೋಡುವುದು ಮೇಲೆ. ಕೈ ಪೂರ್ತಿ ಅಂಗೈ ನೆಲಕ್ಕೆ, ಅಲ್ಲಿಂದ ನೇರ ಸಮಾನವಾಗಿ ಜೋಡಿಸ್ಕೊಂಡು ಹೀಗೆ ದಂಡಾಕಾರದಲ್ಲಿ ದೇವನು ಇನ್ನು ಸ್ವಲ್ಪ ಮುಂದಕ್ಕೆ ದೂಡುವಂಥದ್ದು. ಈ ಸ್ಥಿತಿಯಲ್ಲಿ ಎಷ್ಟು ಹೊತ್ತು ನಿಲ್ಲಕ್ಕೆ ಆಗ್ತದೆ ಅಷ್ಟು ಹೊತ್ತು ಉಸಿರಾಟ ಸಾಕು ತಗೊಳ್ಳುವಂಥದ್ದು, ಬಿಡುವಂಥದ್ದು. ಇದೆ ಮಂಡಿ, ಹಣೆ, ಹೊಟ್ಟೆ ಭಾಗ ತಾಗಿಸ್ಲಿಕ್ಕಿಲ್ಲ. ಇಲ್ಲಿಂದ ಈಜುತ್ತಾ ಮುಂದಕ್ಕೆ ಹೋಗುವಂಥದ್ದು. ಈ ಸ್ಥಿತಿಯಲ್ಲಿ 1 ನಿಮಿಷ, ಈ ಸ್ಥಿತಿಯಲ್ಲಿ 1 ನಿಮಿಷ. ಯಾವ ಕಾಲು ತಗೊಂಡು ಹೋದ್ವಿ ಅದೇ ಕಾಲನ್ನು ಮತ್ತೆ ಮುಂದಕ್ಕೆ ತರುವಂಥದ್ದು. ಇಲ್ಲಿ ಮುಂದೆ ತೋರಿಸಿ, ಮೇಲೆ ನೋಡುವಂಥದ್ದು. ಇಲ್ಲಿಂದ ಮತ್ತೆ ಕಾಲನ್ನು ಜೋಡಿಸುವಂಥದ್ದು. ಹಾಗೆ ನಮಸ್ಕಾರ ಸ್ಥಿತಿ. 3ನೇ ಹಂತದಲ್ಲಿ ನಾವು ಈ ರೀತಿ ಸೂರ್ಯ ನಮಸ್ಕಾರವನ್ನು ಮಾಡ್ಬೋದು.
ಈ ರೀತಿ ವೇಗವಾಗಿ ಕೂಡ ನಾವು ಮಾಡುವ ಮೂಲಕ ನಮ್ಮ ಶಾರೀರಿಕ ಕ್ಷಮತೆಯನ್ನು ಹೆಚ್ಚಿಸ್ಕೊಳ್ಬೋದು. ನೋಡ್ಬೋದು, ಇಲ್ಲಿ ನಾನು ಬೆಡ್ಶೀಟನ್ನು ನೆಲಕ್ಕೆ ಹಾಕಿದ್ದೀನಿ. ಸಾಮಾನ್ಯವಾಗಿ ನೆಲದ ಮೇಲೆ ಗುರುತ್ವಾಕರ್ಷಣ ಬಲ ಅಂದರೆ ಅಯಸ್ಕಾಂತದ ಒಂದು ಬಲ ಇದ್ದೇ ಇರ್ತದೆ. ಅದು ನಮ್ಮ ದೇಹಕ್ಕೆ ತಾಗಿದಾಗ ನಮ್ಮ ದೇಹದ ರಕ್ತ ಸಂಚಾರ ಜಾಸ್ತಿ ಮಾಡ್ತದೆ ಅಂತ ನಾವು ಇವಾಗೆಲ್ಲ ನೋಡ್ಬೋದು. ಒಂದೊಂದು ಮ್ಯಾಟ್ಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ, ಅದರಲ್ಲಿ ಮ್ಯಾಗ್ನೆಟ್ ಇರುವಂಥ ಮ್ಯಾಟ್ಗಳಿದೆ ಅಂತೇಳಿ. ನಾವು ಯೋಗ ಮಾಡಬೇಕಾದ್ರೆ ಈಗ ಸಂತೆಯಲ್ಲಿ ಅಥವಾ ಮಾರ್ಕೆಟಲ್ಲಿ ಸಿಗುವಂಥ ಪ್ಲಾಸ್ಟಿಕ್ ರಬ್ಬರನ್ನು ಹಾಕಿ ಮಾಡ್ತಾ ಇದ್ದೀವಿ. ಬರೇ ನೆಲದಲ್ಲಿ ಮಾಡಿದರೆ ಒಳ್ಳೆ ಉತ್ತಮ. ಸ್ವಲ್ಪ ಧೂಳು ಹಿಡಿತದೆ, ಡಸ್ಟ್ ಅಲರ್ಜಿ ಇದೆ ಅಂತ ಹೇಳಿದ್ರೆ ಕನಿಷ್ಠ ಬೆಡ್ಶೀಟ್ ಹಾಕ್ಕೊಳ್ಬೇಕು. ಯಾಕಂದರೆ ಭೂಮಿಯ ಗುರುತ್ವಾಕರ್ಷಣ ಬಲ ನಮ್ಮ ದೇಹಕ್ಕೆ ಬರಬೇಕು, ಅಟ್ಯಾಚ್ ಆಗಬೇಕು. ಅದು ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಮಾಡಲಿಕ್ಕೆ ಅದು ಸಹಾಯ ಮಾಡ್ತದೆ. ಇಷ್ಟೊತ್ತು ಸೂರ್ಯ ನಮಸ್ಕಾರ ಮಾಡುವ ಪ್ರಕ್ರಿಯೆ ಹೇಗೆ ಅಂತೇಳಿ ನಾನು ತೋರಿಸ್ಕೊಟ್ಟೆ. ನಮ್ಮ ವೀಕ್ಷಕರ ಒಂದು ಏನು ಕೋರಿಕೆಯ ಮೇರೆಗೆ ಅದನ್ನು ತೋರಿಸ್ಬೇಕು ಅಂತೇಳಿ ಒಂದು ನನಗೂ ಕೂಡ ಉತ್ಸಾಹ. ತುಂಬ ದಿನಗಳ ನಂತರ ನಾನು ಸೂರ್ಯ ನಮಸ್ಕಾರ ಮಾಡಿದ ಕಾರಣ ಸ್ವಲ್ಪ ಬೆವರೆಲ್ಲ ಬರುತ್ತಿರೋದು ಕಾಣ್ತಾ ಇದೆ ದೇಹದಲ್ಲಿ. ಉಸಿರಾಟದ ಜೊತೆಯಲ್ಲಿ ಮಾಡುವಂಥದ್ದು. ಎರಡನೇದು, ಸೂರ್ಯ ನಮಸ್ಕಾರದ ಒಂದೊಂದು ಸ್ಥಿತಿಯಲ್ಲಿ ನಾವು 1 ನಿಮಿಷ 15 ಸೆಕೆಂಡು ಎಷ್ಟು ನಿಮಿಷ ನಿಲ್ಲಿಕ್ಕಾಗ್ತದೆ ಆ ಸ್ಥಿತಿಯನ್ನು ಕಾಪಾಡಿಕೊಂಡು ಅದರ ತಾಕತ್ತನ್ನು ಹೆಚ್ಚಿಸುವಂಥದ್ದು. ಮೂರನೇದಾಗಿ ವೇಗವಾಗಿ ಆರೋಗ್ಯದ ಏನು ಫಿಟ್ನೆಸ್ಗೆ ತುಂಬ ಸುಲಭವಾದ, ಯಾವುದೇ ಖರ್ಚಿಲ್ಲದೆ ಇದರಿಂದ ನಮ್ಮ ದೇಹವನ್ನು ನಾವು ರಕ್ಷಣೆ ಮಾಡಿಕೊಳ್ಳಲಿಕ್ಕೆ, ಆತ್ಮರಕ್ಷಣೆ, ಇದು ನಮ್ಮ ದೇಹದ ಒಳಗಡೆ ಸೆಲ್ಫ್ ಡಿಫೆನ್ಸ್ ನಾವು ಮಾಡ್ಕೊಳ್ಳುವಂಥದ್ದು. ನನ್ನೆಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಈ ಸೂರ್ಯ ನಮಸ್ಕಾರದ ಒಂದು ಪ್ರಾತ್ಯಕ್ಷತೆಯನ್ನು ನೀವೆಲ್ಲ ನೋಡಿದಿರಿ. ನೋಡಿದ ಮೇಲೆ ಇದರ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿ. ಏನೆಲ್ಲ ಲಾಭಗಳಿದೆ ಅಂತ ಹೇಳುವುದನ್ನು ಕಮೆಂಟ್ ಮೂಲಕ ಮತ್ತು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನನ್ನನ್ನು ಬೆಂಬಲಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಕ್ಕೆ ವಿರಾಮ ನೀಡ್ತೀನಿ.